ಪರಿಸರ ದಿನಾಚರಣೆಯ ಅಂಗವಾಗಿ ಹೊಸದುರ್ಗ ಪಟ್ಟಣದ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪರಿಸರ ಸ್ನೇಹಿ ಮಗುವಾಗಬೇಕು ಎಂಬ ಉದ್ದೇಶದಿಂದ ಹಸಿರು ಅಭಿಯಾನವನ್ನು ಇನ್ನಷ್ಟು ವಿಸ್ತರಿಸಲಾಗುತ್ತಿದೆ ಎಂದು ಹೇಳಿದರು. ಬೀದಿ ನಾಯಿಗಳ ಸಂರಕ್ಷಣೆಗೂ ಸಂಸ್ಥೆ ವಿಶೇಷ ಆದ್ಯತೆ ನೀಡಿದ್ದು, ಅವುಗಳಿಗೆ ಆಹಾರ ಒದಗಿಸುವ ವ್ಯವಸ್ಥೆಯನ್ನು ಶಿಕ್ಷಣ ಸಂಸ್ಥೆಯ ವತಿಯಿಂದ ಮಾಡಲು ಸಿದ್ಧವಿದ್ದೇವೆ. ಇದಕ್ಕೆ ಪುರಸಭೆ ಅಗತ್ಯ ಅನುಮತಿ ಹಾಗೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ತಿರುಪತಿ ಪಾಟೀಲ್, ಜನಸಂಖ್ಯೆ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಪರಿಸರ ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಶಾಲಾ ಕಾಲೇಜುಗಳ ಆವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನು ಬೆಳೆಸುವುದು ಹಾಗೂ ಅವುಗಳನ್ನು ಸಂರಕ್ಷಿಸುವುದು ಪರಿಸರದ ಉಳಿವಿನ ದೊಡ್ಡ ಅಭಿಯಾನವಾಗಿದೆ. ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪೋಷಿಸುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಿವಲಿಂಗಪ್ಪ ಅಧ್ಯಕ್ಷತೆ ವಹಿಸಿದ್ರು. ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎಚ್ ಬಿಲ್ಲಪ್ಪ, ಪುರಸಭೆ ಮುಖ್ಯಾಧಿಕಾರಿ ಎನ್ ನಾಗಭೂಷಣ್, ಅಕಾಡೆಮಿಕ್ ಡೈರೆಕ್ಟರ್ ಎಂಬಿ ತಿಪ್ಪೇಸ್ವಾಮಿ, ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಟಿ ಬಸಪ್ಪ, ಡೈರೆಕ್ಟರ್ ವಿಜಯ ಶಿವಲಿಂಗಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಶ್ವ ಸಂಸ್ಥೆ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗಿ ಸರೋವರಗಳ ರಕ್ಷಣೆ ಹೆಂಗಾಗಬೇಕು, ಆಯಿಲ್ ರಕ್ಷಣೆ ಹೆಂಗಾಗಬೇಕು, ಬೆಟ್ಟಗುಡ್ಡಗಳ ರಕ್ಷಣೆ ಹೆಂಗಾಗಬೇಕು, ಡಿಫಾರೆಸ್ಟೇಷನ್ ಹೆಂಗ್ ಮಾಡಬೇಕು, ಇದೆಲ್ಲದೂ ಕೂಡ ಮಾಡಿ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಅದರಲ್ಲಿ ಗಿಡ ನೆಡ್ತಕ್ಕಂಥದ್ದು ಒಂದು ಸಣ್ಣ ಕಾರ್ಯಕ್ರಮ. ಯಾವುದೋ ಇದಷ್ಟು ಪರಿಸರ ರಕ್ಷಣೆ ಮಾಡೋದ್ರಲ್ಲಿ ಗಿಡ ನೆಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಅಂತ ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ತೇವಾಂಶನ ಕಾಪಾಡೋಕ್ಕೋಸ್ಕರವಾಗಿ ಭೂಮಿಯ ಮಣ್ಣು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹರಿದು ಹೋಗಬಾರ್ದು, ಅಲ್ಲೇ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತೆ ತಂಪು ಎರಗಿದ್ರೆ ಭೂಮಿಯ ತೇವಾಂಶ ಹಾಳಾಗೋಗಬಾರ್ದು ಎಲ್ಲ ದೃಷ್ಟಿಯಿಂದ ಬಹಳಷ್ಟು ಕೆಲಸ ಮಾಡ್ತಕ್ಕಂಥದ್ದು ಗಿಡಗಳನ್ನು ನೆಟ್ಟು ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅಂತ ಕೆಲಸ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಶಿಕ್ಷಣ ಸಂಸ್ಥೆ ಹಲವಾರು ವರ್ಷಗಳಿಂದ ವಿಶಿಷ್ಟವಾದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ. ಅದರಲ್ಲಿ ವಿಶಿಷ್ಟವಾಗಿ ಡ್ರೈ ಗಾರ್ಡ್ಗಳು ಹಾಕಿ ನಗರದಲ್ಲಿ ಈಗಾಗಲೇ 100 ಗಿಡಗಳನ್ನು ನಾವು ಬೆಳೆಸಿದೀವಿ. ಈಗ ನಮ್ಮದೇ ಆದ ಸಂಸ್ಥೆ ಪ್ರತಿ ವರ್ಷ ಹಾಕೊಂಬಂದಿರೋದು. ಈ ವರ್ಷ ವಿಶೇಷವಾಗಿ 101 ಡ್ರೈ ಗಾರ್ಡ್ಸ್ ಅನ್ನ ಮಾಡಿ ನಗರ ತುಂಬ ಗಿಡಗಳನ್ನು ಹಾಕಿ ವಿಶಿಷ್ಟವಾಗಿ ಬೆಳೆಸ್ಬೇಕು ಅಂತ ಹೇಳಿ ದೃಷ್ಟಿಯಿಂದ ಇದೆಲ್ಲದೂ ಕೂಡ ನಿಮ್ಮ ಮಕ್ಕಳಿಗೆಲ್ಲ ಇಟ್ಟಿದ್ವಿ, ಅದನ್ನ ನೋಡ್ತಾ ಇದ್ದೀರಾ. ಹಂಗಾಗಿ ಮಕ್ಕಳಿಂದ ಪ್ರತಿಯೊಬ್ಬ ಮಕ್ಕಳ ಕಡೆಯಿಂದಲೂ ಅವರವರ ಗ್ರಾಮಾಂತರ ಪ್ರದೇಶಕ್ಕೆ ಗಿಡಗಳನ್ನ ಕಳಿಸ್ಕೊಟ್ಟು ಆ ಮಗು ಆ ಗಿಡ ಬೆಳೆಸಿ ಆ ಗಿಡದ ಫೋಟೋವನ್ನು ನಮಗೆ ತಂದು ಕೊಡ್ಬೇಕು. ಅಷ್ಟರ ಮಟ್ಟಿಗೆ ಸುಮಾರು 1,000 ಗಿಡಗಳನ್ನ ಮಕ್ಕಳುಗಳ ಮೂಲಕ ಬೆಳೆಸಿ ಅದರ ಪೋಷಣೆ ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ಕಣ್ಣಿಂದ ನೋಡ್ಬೇಕು ಅಂತ ಅದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಕೂಡ ಈ ವರ್ಷ ಹಾಕೊಂಡಿದೀವಿ. ಹಂಗೆ ನಮ್ಮ ಸಿಬ್ಬಂದಿ ಏನಿದ್ದಾರೆ, ಡ್ರೈವರ್ಸು ಮತ್ತು ಕಂಡಕ್ಟರ್ಸ್, ಬಸ್ ಕಂಡಕ್ಟರ್ಸ್ ಒಂಥರ ಸೇನಾನಿಗಳಿದ್ದಂಗೆ. ಅವ್ರು ಏನಾರು ಹೇಳಿದ್ರೆ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಹಂಗಾಗಿ ಅವರೆಲ್ಲರೂ ಕೂಡ ಈ ವರ್ಷ ಹೇಳಿದ 101 ಗಿಡನ ಏನ್ ನಾವು ತಂದಿದ್ದೀವಿ ಅಷ್ಟು ಗಿಡನ ಕೂಡ 5 ಗಿಡ ಹಂಚಿಕೊಂಡು ನಾವೆಲ್ಲ ಸಂರಕ್ಷಣೆ ಮಾಡಿ ಆ ನೆಕ್ಸ್ಟ್ ಇಯರ್ ಆ ಗಿಡಗಳನ್ನ ನಿಮಗೆ ತೋರಿಸ್ತೀವಿ ನಾವು ಅಂತ ಹೇಳಿ ಅವರು ಕೂಡ ಪ್ರತಿಜ್ಞೆ ಮಾಡಿದ ಡ್ರೈವರು ಕಂಡಕ್ಟರ್ಸ್ಗಳು. ಹಂಗಾಗಿ ಬಸ್ಸಲ್ಲಿ ನೀರು ತಗೊಂಡೋಗಿ ಗಿಡಗಳಿಗೆಲ್ಲ ನೀರು ಹಾಕಿ ಕಾಪಾಡ್ತೀವಿ. ಇವತ್ತು ನಾವು ಗಿಡ ಬಿಡಲ್ಲ, ಅದನ್ನ ಕಾಪಾಡ್ತಕ್ಕಂಥ ಕೆಲಸನ ತುಂಬಾ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ, ಬೀದಿ ನಾಯಿಗಳ ಸಂರಕ್ಷಣೆ ಬಗ್ಗೆ ಅಂತೇಳಿ ಅವರು ಬೀದಿ ನಾಯಿಗಳಿಗೆ ಸಾಕಷ್ಟು ಜಾಗದಲ್ಲಿ ಆಹಾರಕ್ಕೆ ಅಂತೇಳಿ ತಟ್ಟೆಗಳನ್ನ ಹಾಕಿದ್ದಾರೆ. ಆ ತಟ್ಟೆಗಳನ್ನು ಹಾಕಿ ಬಿಟ್ಟಿದ್ದೀರಲ್ಲ, ಮತ್ತೆ ಮುಂದಿನ ಕೆಲಸ ಏನು ಅಂತ ಹೇಳಿ ಅಲ್ಲಿ ಆಹಾರ ಯಾರು ಹಾಕಿದ್ರು, ಅದಕ್ಕೆ ಅದು ಕ್ಲೀನಿಂಗ್ ಹೆಂಗಾಯ್ತು, ಈ ಯಾವ ಕೆಲಸನೂ ಆಗ್ತಾ ಇಲ್ಲ. ಹಂಗಾಗಿ ನಾನು ಮುಖ್ಯಾಧಿಕಾರಿಗಳಿಗೆ ನಮ್ಮ ಟ್ರಸ್ಟಿಗೆ ಒಂದು ಜವಾಬ್ದಾರಿ ಕೊಡಿ, ನಿಜವಾಗ್ಲೂ ಕೂಡ ಆಹಾರ ಸಪ್ಲೈ ಮಾಡ್ತೀವಿ, ನೀವು ಕ್ಲೀನಿಂಗ್ ಮಾಡಿಕೊಡ್ರಿ. ನಾವು ಆ ಥರ ಕೆಲಸನ ಮಾಡ್ಕೊಳಕ್ಕೆ ನಾವು ಜವಾಬ್ದಾರಿ ತಗೊಂತೀವಿ ಅಂತ ಹೇಳಿ ಮುಖ್ಯಾಧಿಕಾರಿಗಳು ಕೂಡ ಮಾತಾಡಿದ್ದೇನೆ. ನಿಜವಾಗ್ಲೂ ಆ ಜವಾಬ್ದಾರಿ ಕೊಟ್ಟರೆ ಬೀದಿ ನಾಯಿಗಳದ್ದು 1, 2 ಅಂದರೆ ಬೀದಿ ನಾಯಿಗಳನ್ನ ತಳಿಗಳನ್ನ ಕಟ್ ಮಾಡಿ ಇದನ್ನ ಕಮ್ಮಿ ಮಾಡೋದು, ಮತ್ತೆ ಇರ್ತಕ್ಕಂಥ ನಾಯಿಗಳು ಸಾಕೋದು, ಇವೆರಡು ಕೆಲಸ ಮಾಡೋದು. ಯಾಕೆಂದ್ರೆ ಆ ಬೀದಿ ನಾಯಿಗಳಿಗೆ ಆಹಾರ ಕೊಡಲಿಲ್ಲ ಅಂದ್ರೆ ಮಕ್ಕಳ ಮೇಲೆ ದಾಳಿ ಮಾಡ್ತವೆ. ಇದು ಯಾಕೆ ಹಿಂಗಾಯ್ತು ಅಂತಂದ್ರೆ
ಮೊದಲೆಲ್ಲ ಏನ್ ಮಾಡಿದ್ರು, ಎಲ್ಲಿ ಬೇಕಲ್ಲಿ ಬಿಸಾಕ್ತಿದ್ವಿ, ಏನ್ ಬೇಕಾ ಬಿಸಾಕ್ತಿದ್ವಿ. ಈ ಸ್ವಚ್ಛ ಭಾರತ್ ಅಂದಲ್ಲ ಬಂದ್ಮೇಲೆ ಎಲ್ಲದನ್ನೂ ಕೂಡ ನಾವು ತಗೊಂಡು ಪಟ್ಟಣಗಳಲ್ಲಿ ಹಾಕಿ ಸಂಸ್ಕರಣೆ ಮಾಡಿ ಬಿಸಾಕೋದು, ಕ್ಲೀನ್ಲಿನೆಸ್ ಅನ್ನು ಹೆಚ್ಚು ಅವಕಾಶ ಕೊಟ್ಟಿದ್ವಿ. ಹಂಗಾಗಿ ಅವಕ್ಕೆ ಏನು ಆಹಾರ ಸಿಗ್ತಾ ಇಲ್ಲ. ಹಂಗಾಗಿ ಮನುಷ್ಯರ ಮೇಲೆ ಎಗರಕ್ಕೆ ಶುರು ಆಗ್ಬಿಟ್ಟಿದೆ ನಾಯಿಗಳು. ಹಂಗಾಗಿ ಚೀಫ್ ಆಫೀಸರ್ ಮನಸ್ಸು ಮಾಡಿ ದಯಮಾಡಿ ಅದು ಅವಕಾಶ ಮಾಡಿಕೊಟ್ಟು ಒಂದು ದೊಡ್ಡ ಪ್ರೋಗ್ರಾಮ್ ಹಾಕೊಂಡು ಅದನ್ನ ಅವಕ್ಕೆ ಆಹಾರ ಕೊಡ್ತಕ್ಕಂಥ ಕೆಲಸನ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ತುಂಬಾ ಪ್ರಾಮಾಣಿಕ ಮಾಡಕ್ಕೆ ನಮ್ಗೆ ಇಷ್ಟ ಇದೆ ಅಂತ ಮಾತನ್ನ ಅವ್ರಿಗೆ ಹೇಳ್ತಾ, ನಮ್ಮ ಹೊಸದುರ್ಗ ತಾಲೂಕು ಅಂತ ಪಟ್ಟಣ ನಗರದಲ್ಲಿ ನಮ್ಮ ತಹಶೀಲ್ದಾರ್ ತುಂಬಾ ವಿಶಿಷ್ಟವಾದಂಥ ಬುದ್ಧಿಜೀವಿಗಳು ಬಂದಿದ್ದಾರೆ. ತುಂಬಾ ಏನೋ ನಾವು ಅರ್ಥ ಮಾಡ್ಕೊಂಡು ನಗರನ ಬೆಳೆಸ್ಬೇಕು ಅಂತ ಹೇಳಿ. ಹಂಗಾಗಿ ಅವರು ಮನಸ್ಸು ಮಾಡಿ ನಾವೆಲ್ಲ ಈಗ ಏನು ಒಂದು ಪಾರ್ಕ್ ಅನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ, ನಗರದಲ್ಲಿ ಮಕ್ಕಳಿಗೆ ವಿಶಿಷ್ಟವಾದಂಥ ಪಾರ್ಕ್ ಅನ್ನ ನಾವು ಡೆವಲಪ್ ಮಾಡಿ, ನಮಗೇನು ಬೇಡ, ನಾವು ಅಭಿವೃದ್ಧಿ ಪಡಿಸೋಕಷ್ಟೇ ಕೇಳೋದು, ನಾನು ಬೇರೆ ಏನಕ್ಕೂ ಕೇಳಲ್ಲ. ಆ ಗಿಡ ಮರಗಳನ್ನು ಬೆಳೆಸಿ ಮಕ್ಕಳು ಕೂತ್ಕೊಳ್ಳೋಕ್ಕೆ ಆಟದ ಸಾಮಾನುಗಳು ಹಾಕಿ ವಿಶೇಷವಾಗಿ ಒಂದು ಪಾರ್ಕ್ ಮಾಡ್ತೀವಿ. ಅದಕ್ಕೆ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಗೆ ತಹಸೀಲ್ದಾರ್ AC ಸಾಹೇಬ್ರಿಗೆ ಆಡಳಿತಾಧಿಕಾರಿಗಳಿರೋದ್ರಿಂದ ಒಂದು ಪಾರ್ಕ್ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಮಕ್ಕಳು ಆಡೋಕ್ಕೆ ಎಲ್ಲ ಥರ ಆಟದ ಸಾಮಾನುಗಳನ್ನು ಆ ಪಾರ್ಕಲ್ಲಿ ನಿರ್ಮಾಣ ಮಾಡಿ ಆ ಮಕ್ಕಳಿಗೆ ಆಟಕ್ಕೆ ಅವಕಾಶ ಮಾಡಿ. ಯಾಕೆಂದ್ರೆ ನಮ್ಮ ನಗರದಲ್ಲಿ ಏನೇನು ಇಲ್ಲ. ನೀವು ನೋಡ್ಕೊಂತ ಬಂದ್ರೆ ವಸ್ತುರದಲ್ಲಿ ನಿಜವಾಗ್ಲೂ ಸರ್ ಹೆಂಗೆ ಬದುಕ್ತಿದ್ದೀರಲ್ಲ ಅದೇ ಆಶ್ಚರ್ಯ ಅನಿಸುತ್ತೆ. ಯಾವುದೋ ಒಂದು ಮೂಲ ಸೌಕರ್ಯನೂ ಇಲ್ಲ. ಹಂಗಾಗಿ ಇಂಥ ಕೆಲಸಗಳನ್ನ ನಮಗೆ ಜವಾಬ್ದಾರಿ ವಹಿಸಿದ್ರೆ ಸಣ್ಣ ಸಣ್ಣ ಕೆಲಸಗಳು ನಮ್ಮ ಸಿಬ್ಬಂದಿ ವರ್ಗ ನಿಜವಾಗ್ಲೂ ಸ್ಟ್ರಾಂಗ್ ಸಿಬ್ಬಂದಿ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರು ಮತ್ತು ಎಲ್ಲ ಆಯಗಳಾಗಿರ್ಬೋದು, ನಮ್ಮೆಲ್ಲ ಸಿಬ್ಬಂದಿ ವರ್ಗನೂ ನಗರದ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಸುಸಜ್ಜಿತರಾಗಿದ್ದೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಅವರಿಬ್ಬರಲ್ಲೂ ನಾನು ಮನವಿ ಮಾಡ್ಕೊಂಡು ಅದಕ್ಕೆ ಇಬ್ಬರನ್ನು ಕರೆಸಿದ್ದೀನಿ ಇವತ್ತು. ಶಾಲಾ ಕಾಲೇಜುಗಳ ಸುತ್ತಮುತ್ತಲೂ ಕೂಡ ನೂರಾರು ಗಿಡಗಳನ್ನ ಬೆಳೆಸೋದು ಒಂದು ದೊಡ್ಡ ಅಭಿಯಾನ. ಇಲ್ಲಿರುವ ಪರಿಸರವನ್ನ ಸಂರಕ್ಷಣೆ ಮಾಡೋದು ದೊಡ್ಡ ಅಭಿಯಾನ. ಅದಕ್ಕಾಗಿ ಅಂತ ಪರಿಸರ ಪ್ರೇಮಿಯಾಗಿರುವ ಕಲ್ಮಡ್ ಸರ್ ಅವರಿಗೆ ಈ ಶಿಕ್ಷಣ ಸಂಸ್ಥೆಗೆ ದೊಡ್ಡ ಜೋರಾದ ಚಪ್ಪಾಳೆ ನಿಮ್ಮೆಲ್ಲರಿಂದ ಬಹಳ ಖುಷಿ ಆಗುತ್ತೆ ರೀ. ಮತ್ತೆ ಮಕ್ಕಳಿಗೆ ಗಿಡ ಕೊಡ್ತಾರಂತೆ. ಇದೆಂತ ಅಭಿಯಾನ, ಒಳ್ಳೆ ಅಲ್ವಾ? ಪಾಠವನ್ನ ಬರೀ ಪುಸ್ತಕದಲ್ಲಿ ಇಟ್ಟೆ ಕಲಿಸೋದಲ್ಲ, ಪರಿಸರದ ಬಗ್ಗೆ ಪುಸ್ತಕದಲ್ಲಿ ಹಿಂಗಿದೆ ಹಂಗಿದೆ ಪರೀಕ್ಷೆಗೆ ಬರಿ ಅಂತ ಕಲಿಸೋದಲ್ಲ. ಈ ಗಿಡವನ್ನ ನೀನು ನಿಮ್ಮ ಮನೆಯಲ್ಲಿ ನೆಟ್ಟು ಇದನ್ನ ಬೆಳೆಸಿ ಪೋಷಣೆ ಮಾಡುವಂತ ಪ್ರಾಯೋಗಿಕ ಪರೀಕ್ಷೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಪರೀಕ್ಷೆ ಮತ್ತೊಂದಿಲ್ಲ. ಅಂತ ಒಂದು ಅಭಿಯಾನ ಈ ಶಿಕ್ಷಣ ಸಂಸ್ಥೆ ಹಾಕೊಂಡಿರೋದು ಬಹಳ ಹೆಮ್ಮೆ. ಭವಿಷ್ಯತ್ತಿನ ಬಗ್ಗೆ ಪರಿಸರ ಸುಸ್ಥಿರ ಅಭಿವೃದ್ಧಿ ಅಂತ ಏನಿದೆಯಲ್ಲ, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಅದು ಮುಂದಿನ ತಲೆಮಾರಿಗೆ ಏನಾಗಬಾರ್ದು ಅನ್ನೋ ಕಾಳಜಿ ಇದೆಯಲ್ಲ, ಅದು ಪರಿಸರ ಸಂರಕ್ಷಣೆ. ಅಂತ ಒಂದು ಕಾಳಜಿ ಸರ್ ಅವರು ಇಟ್ಕೊಂಡಿದ್ದಾರೆ. ಆಯ್ತು ಸರ್, ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳ್ತೀನಿ. 45-46 ಡಿಗ್ರಿ ಬರುತ್ತೆ ಉಷ್ಣಾಂಶ ಅಂತಂದ್ರೆ ನಾವು ಪರಿಸರದ ಬಗ್ಗೆ ಎಷ್ಟು ನಿರ್ಲಕ್ಷ್ಯತನ ವಹಿಸಿದೀವಿ ಅನ್ನೋದರ ದ್ಯೋತಕ ಅದು. ನಾವು ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂತಾನೆ ಅರ್ಥ. ಅಂತ ಒಂದು ಶಕೆ ಇವತ್ತು 46 ಇದೆ, ಈ ವರ್ಷ ನೆಕ್ಸ್ಟ್ 50 ಆಗ್ಬೋದು. ಮುಂದಿನ ದಿನಗಳಲ್ಲಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಉಷ್ಣಾಂಶ ಹೆಚ್ಚಿಗೆ ಆದ್ರೆ ಅದಕ್ಕೆ ನೇರ ಹೊಣೆಗಾರರು ನಾವೇ. ನೀವು ಏನಾಗ್ತಾ ಇದೆ ಅಂದ್ರೆ ಇವತ್ತು ನಿಮ್ಮ ಶಾಲೆ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಈ ರೀತಿ ಶುಚಿತ ಕಾಪಾಡ್ತಾ ಇದೀರಿ. ಅದೇ ರೀತಿ ಹೊರಗಿನ ಪರಿಸರ ಅಂದ್ರೆ ನಿಮ್ಮ ಮನೆ ಬಿಟ್ಟು ಶಾಲೆ ಬಿಟ್ಟು ಹೊರಗಡೆ ಬಂದಾಗ ಏನಾಗುತ್ತೆ, ನೀವು ಪಟ್ಟಣಕ್ಕೆ ಬರ್ತೀರಿ. ಪಟ್ಟಣದ ಸೌಂದರ್ಯನು ಇದೇ ರೀತಿ ಕಾಪಾಡಬೇಕು ಅನ್ನೋದು ತಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿರ್ತದೆ. ನೀವು ಪ್ರತಿಯೊಂದು ಮನೆ ಇದೆ, ಮನೆಯಿಂದ ಬರ್ತೀರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ನೀವು ಅದೇ ರೀತಿ ಕಾಳಜಿಯಿಂದನ ಶುಚಿತ್ವವಾಗಿ ಇಡಬೇಕು, ಶುಚಿತ್ವ ಕಾಪಾಡಬೇಕು ಅನ್ನೋದು ನನ್ನ ಒಂದು ನಿಮ್ಮಲ್ಲಿ ಮನವಿ ಆಗ್ತಿದೆ. ಈಗ ಪರಿಸರ ನಮ್ಮೆಲ್ಲರ ಒಂದು ಜವಾಬ್ದಾರಿ ಆಗಿದೆ ಕಾಪಾಡುವಂಥದ್ದು. ಅದನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಮುಂದಿನ ಪೀಳಿಗೆ ಪರಿಸರ ಉಳಿಸೋಣ, ಕಾಡು ಬೆಳೆಸೋಣ, ನಾಡು ಉಳಿಸೋಣ ಅನ್ನೋ ಒಂದು ಇದು ಘೋಷವಾಕ್ಯದೊಂದಿಗೆ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಪಿ ಸ್ಟ್ಯಾಂಡ್ಸ್ ಫಾರ್ ವಿಕ್ಟರಿ. ನೀವು ಜಯದ ಮುಂದಿದ್ದೀರಾ. ನಿಮ್ಮ ಸಂಸ್ಥೆ, ನಿಮ್ಮ ನಿಜಲಿಂಗಪ್ಪ ವಿದ್ಯಾಸಂಸ್ಥೆ ಜಯದ ಮುಂದಿದೆ. ನೀವು ಎಲ್ಲ ಜಯಗಳನ್ನು ನೀವು ನಿಮ್ಮ ಮುಂದಿನ ದಿನಗಳಲ್ಲಿ ಸಂಪಾದಿಸ್ತಾರ. ನಿಮ್ಮ ಸಂಸ್ಥೆಗೆ ಭಾಳ ಒಳ್ಳೆಯದಾಗುತ್ತೆ, ಜಯಶಾಲಿ ಸಂಸ್ಥೆ ಆಗುತ್ತೆ ಅಂತೇಳಿ ಅಂದಿದ್ದ ಮಾತನ್ನು ಇವತ್ತು ನಮಗೆ ಕಿವಿ ಮೇಲೆ ಎದ್ದು ಕೇಳ್ತಾ ಇದೆ ಇವತ್ತು. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಸಂಸ್ಥೆ ಅವತ್ತಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಕೊಂಡು ಮಾಡ್ಕೊಂಡು ಬರ್ತಾ ಇದೆ ಮತ್ತು ಕಾಪಾಡ್ಕೊಂಡು ಬರ್ತದೆ. ದಿನೇ ದಿನೇ ನಮ್ಮ ವಿದ್ಯಾಸಂಸ್ಥೆ ಬೆಳೀತಾ ಇದೆ. ಅದಕ್ಕೆ ಕಾರಣ ಅಂತಂದರೆ ನಾವು ಪರಿಸರವನ್ನು ಕೂಡ ನಾವು ಕಾಪಾಡ್ತಾ ಇದ್ದೀವಿ. ನೋಡಿರಿ, ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಗಿಡ ಮರಗಳಿದ್ದಾವೆ ನೋಡಿರಿ. ಗಿಡ ಮರಗಳಿಂದಲೇ ಮನುಷ್ಯನ ಜೀವನ ಅಂತ ನಾವು ತಿಳ್ಕೋಬೇಕು. ಅದನ್ನೆಲ್ಲ ನಾವು ಮಾಡ್ತೀವಿ, ಮುಂದೆಯೂ ಮಾಡ್ತೀವಿ. ಇದಕ್ಕೆಲ್ಲ ನಮ್ಮ ವಿದ್ಯಾರ್ಥಿಗಳ ಸಹಕಾರ, ಎಲ್ಲ ಅಧಿಕಾರಿಗಳ ಸಹಕಾರ, ಎಲ್ಲ ಸಹಕಾರ ಬೇಕಾಗಿದೆ. ಜೀವನ ಮಾಡೋವಂಥದ್ದು, ನೀರಿನಲ್ಲಿ ಜೀವನ ಮಾಡೋವಂಥದ್ದು, ಪೃಥ್ವಿನಲ್ಲಿ ಜೀವನ ಮಾಡೋವಂಥದ್ದು, ಎಲ್ಲ ಜೀವಿಗಳಿಗೂ ಕೂಡ ಆಶ್ರಯ ಈ ಭೂಮಿ.
ಅದನ್ನೆಲ್ಲ ಮರ್ಸಿಲೆಸ್ ಆಗಿ ನಾವು ಹಾಳು ಮಾಡ್ತಾ ಇದ್ದೀವಿ. ಅದನ್ನು ಯೋಚನೆ ಮಾಡ್ಕೊಳ್ಳಿ. ಡಿಸ್ಟ್ರಕ್ಷನ್ ಬಗ್ಗೆ ನಮಗೆ ಬೇಕಾದಷ್ಟು ವರದಿಗಳು ಬಂದಿದೆ, ಆದರೆ ಕನ್ಸ್ಟ್ರಕ್ಷನ್ ಮಾಡೋದು ಹೆಂಗೆ? ದಿಸ್ ಈಸ್ ಎ ಪಾಸಿಟಿವ್ ಆ್ಯಕ್ಷನ್. ಈಗ ನಿಮ್ಮ ಮನೆಗಳಿಗೆ ತೊಗೊಂಡೋಗ್ತಾರೆ, ನೀವು ತೊಗೊಂಡೋಗಿ ಅದನ್ನು ನೀವು ಮಾಡ್ತಿರೋ, ನಿಮ್ಮ ತಂದೆ ತಾಯಿಗಳು ಹೇಳ್ತಿರೋ, ನಿಮ್ಮ ಬ್ರದರ್ಸ್ ಕೋಆಪ್ರೇಟ್ ಮಾಡ್ತಾರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ಬಟ್ ಆ ಗಿಡ ಮರಗಳು ನೀವು ತಗೊಂಡೋಗಿರೋ ಅಂಥದ್ದು ಬೆಳೆಯೋ ಥರ ನೋಡ್ಕೋಬೇಕು, ಅದನ್ನು ಚೆನ್ನಾಗಿ ಸಾಕಬೇಕು. ಹೆಮ್ಮೆಯಿಂದ ಬಂದು ದಿಸ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ, ಈ ಸಮಾಜಕ್ಕೆ ನಾನು ಈ ಕೊಡುಗೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಹೆಮ್ಮೆ ನಿಮ್ಮದಾಗಬೇಕು. ಅದು ಎಲ್ಲ ಶಾಲೆಗಳಿಗೂ ಹೊಸದುರ್ಗದಲ್ಲಿರೋ ಅಂಥದ್ದು, ಇಡೀ ರಾಜ್ಯದಲ್ಲಿದ್ದು, ರಾಷ್ಟ್ರದಲ್ಲಿರೋ ಅಂಥದ್ದು, ಪ್ರಪಂಚದಲ್ಲಿರೋವಂಥ ಎಲ್ಲ ಶಾಲೆಗಳಿಗೂ ದಿಸ್ ಮಸ್ಟ್ ಬಿ ಎ ಮಾಡೆಲ್. ಇದು ಒಂದು ಆದರ್ಶವಾಗಿ ಇರಬೇಕು. ಆ ರೀತಿ ನೀವೆಲ್ಲ ಮಾಡಿ ಅಂತ ಹೇಳಿ, ಇಲ್ಲಿ ಶಾಲಾ ಪರಿಸರದಲ್ಲಿ ಗಿಡಗಳನ್ನು ಸಾಕೋದು ಒಳ್ಳೆಯದು, ಮನೆಗೆ ತಗೊಂಡೋಗುವಂಥದ್ದು ಕೂಡ ಒಳ್ಳೆಯದು. ಯಾಕೆ ನಾವು ವಿಶ್ವ ಪರಿಸರ ದಿನಾಚರಣೆಯ ದಿನ ಸಸಿಗಳನ್ನೇ ನೆಡ್ತೀವಿ ಅಂದರೆ ಆ ಕಾರಣಕ್ಕೋಸ್ಕರ. ಪರಿಸರ ಅಂದರೆ ಬರೀ ಗಿಡ ನೆಡೋದು ಅಷ್ಟೇ ಅಲ್ಲ, ಅದು ಒಂದು ಸಾಂಕೇತಿಕ. ಆದರೆ ಅದರ ಮಹತ್ವ ಏನು ಅಂದರೆ, ಗಾಳಿ ಇಲ್ಲದಲೆ 84 ಕೋಟಿ ಜೀವರಾಶಿಗಳಿದ್ದಾವೆ ಅಂತ ನಾವು ಹೇಳ್ತೀವಿ ಆಧ್ಯಾತ್ಮಿಕವಾಗಿ. ಈ ಭೂಮಿ ಮೇಲೆ 84 ಕೋಟಿ ಜೀವರಾಶಿಗಳಿವೆ. ಅದರಲ್ಲಿ ಬಹಳ ಪ್ರಜ್ಞಾವಂತ ಜೀವಿ ಅಂದರೆ ಮನುಷ್ಯ ಅಂತ ಹೇಳ್ತೀವಿ ನಾವು. ಆ ಮನುಷ್ಯನಾದಿಯಾಗಿ ಯಾರೂ ಕೂಡ ಬದುಕಬೇಕು ಅನ್ನೋದಾದರೆ ಪ್ರಾಣವಾಯು ಬೇಕೇ ಬೇಕು, ಆ ಗಾಳಿ ಬೇಕೇ ಬೇಕು. ಗಾಳಿ ಬೇಕೇ ಬೇಕು ಅಂದರೆ ಮಕ್ಕಳೇ, ನಾವು ನೀವೆಲ್ಲ ಗಿಡ ಮರಗಳನ್ನು ಬೆಳೆಸಲೇಬೇಕು. ಅತ್ಯಂತ ಕಾಳಜಿಯಿಂದ ಆ ಕೆಲಸವನ್ನು ಮಾಡ್ತಾ ಬರಬೇಕು. ಒಂದು ಕ್ಷಣವೂ ಕೂಡ ಗಾಳಿ ಇರಲಿಕ್ಕಾಗಲ್ಲ. ನಾವು ಎಂತೆಂತಹ ಮಹಾನ್ ಹಾಸ್ಪಿಟ್ಲ್ಗಳಿಗೆ ಹೋಗ್ರಿ, ಅಲ್ಲಲ್ಲಿ ಸಾವಿರಾರು ಲಕ್ಷಾಂತರ ವೆಂಟಿಲೇಟರ್ ಇದ್ದರೂ ಕೂಡ ಯಾವ ವೆಂಟಿಲೇಟ್ರು ಕೂಡ ನಿಮ್ಮನ್ನು ಬದುಕಿಸಲಿಕ್ಕಾಗಲ್ಲ ಗಾಳಿ ಇಲ್ಲದೆ ಇರುವ ಸಂದರ್ಭದಲ್ಲಿ. ನೀರಿಲ್ಲದೆ ಇದ್ರೆ 1 ಗಂಟೆ ಬದುಕ್ಬೋದು, ಆದರೆ ಗಾಳಿ ಇಲ್ಲದೆ ಒಂದು ನಿಮಿಷನೂ ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಗಾಳಿಯನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋಕ್ಕೋಸ್ಕರ ನಾವು ಗಿಡ ಮರಗಳನ್ನು ಬೆಳೆಸಬೇಕಾಗಿದೆ. ಪರಿಸರ ಅಂದರೆ ಬರೀ ಗಿಡ ನೆಡೋದು ಮಾತ್ರ ಅಲ್ಲ, ಒಂದು ಫೋಟೋ ತೆಗೆಸ್ಕೊಳೋದಲ್ಲ, ಸಾಕಷ್ಟು ಕೆಲಸ ಇದೆ, ತುಂಬ ಜವಾಬ್ದಾರಿಗಳಿದೆ ಅಂತ ಹೇಳಿದ್ದಾರೆ. ಕಲ್ಮಠ್ ಸರ್ ಹೇಳಿದ್ರು, ಹಸಿರು ಹೊಸದುರ್ಗದ ಆಸೆ ಇದೆ ಅಂತ. ಅದು ನಮ್ಮ ಶಾಲೆ ಮಕ್ಕಳ ಮೇಲಿರೋ ನಂಬಿಕೆಯಿಂದ ನೀವೆಲ್ಲ ಮಾಡ್ತೀರಾ ಅಂತೇಳಿ ಅವ್ರು ಇದನ್ನು ತಗೊಂಡಿದ್ದಾರೆ. ಮಾಡ್ತೀರಾ? ನಾವು 5ನೇ ತರಗತಿ ಓದುವಾಗ ನಮಗೆ ಆವಾಗ ಸರ್ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು. ವನ ಮಹೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ರು. ಮನೆ ಮನೆಗೆ ಒಂದು ಗಿಡ ನೆಡಿ ಅಂತೇಳಿ ಶಾಲೆನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದೊಂದು ಗಿಡ ಕೊಟ್ಟು ನಡೆಸ್ತಾ ಇದ್ರು. ಅದು ಇವತ್ತು ಅವ್ರು ಹೇಳಿದ್ಮೇಲೆ ಜ್ಞಾಪಕಕ್ಕೆ ಬಂತು. ನಾವು ಅಲ್ಲಿಂದ ಇದುವರೆಗೂ ಯಾವ ಮುಖ್ಯಮಂತ್ರಿಗಳು ಬಂದರೂ ಕೂಡ ಈ ವಿಚಾರವಾಗಿ ಕ್ರಮ ತಗೊಂಡಿಲ್ಲ. ಅಟ್ಲೀಸ್ಟ್ ನಮ್ಮ ಕಲ್ಮಠ್ ಸರ್ ಆಗ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಮುಂದೆ ಅವರು ಕೂಡ ಹೆಚ್ಚು ಸಾಧನೆ ಮಾಡಿ ರಾಜಕಾರಣದಲ್ಲಿ ಬರ್ತಾ ಇದ್ದಾರೆ. ಒಳ್ಳೆ ಹೊಸದುರ್ಗಕ್ಕೆ ಮುಂದೆ ಶಾಸಕರಾಗಿ ಆ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಅನ್ಕೊಂಡಿದ್ದೀನಿ. ಕನಸು ಕಾಣಬೇಕು, ಅಭಿವೃದ್ಧಿ, ಪರಿಸರದ ವಿಚಾರವಾಗಿ ಎಲ್ಲ ಮಕ್ಕಳು ಕೂಡ ಪ್ರತಿ ಆ್ಯಂಗಲ್ ಅಲ್ಲಿ ಚಿಂತನೆನ ನಡೆಸಬೇಕು. ಒಂದೇ ಅಲ್ಲ, ಪರಿಸರ ಅಂದರೆ ಎಲ್ಲ ಆಯಾಮದಲ್ಲಿ ಇರುತ್ತೆ ಅಂತ ಹೇಳಿದ್ರು. ನೈತಿಕ ಮೌಲ್ಯಗಳ ಬಗ್ಗೆ ಹೇಳಿದ್ರು. Theme of World Environment Day, inspired by nature for climate for our better future. A healthy environment means a healthy life. One bucket of water for a sapling today can result in decades of environmental benefits. Save nature, save life. Every dot contain, every sapling matters. Water a sapling multiply oxygen. Small actions can make a big difference for the earth. Nature is our treasure, protect it. Plant a tree today, breathe better tomorrow. Reduce, reuse, recycle the plastic. Save nature, save plant, go green, keep the earth clean. K.S. Kalmat sir, Secretary of SNERDT. I extend my warm welcome, Alay sir,
trustee member of SNE RDT. Welcome you, sir. And I also welcome Principal of Indira Gandhi College of Education, Dr. T. Basappa, sir. Welcome you, sir. And also welcome Principal of Nijlingappa International School, Jwala Rockade, madam. Welcome you, madam. And also welcome Pushpa, madam, Headmaster of